ಹಾಯ್ ಫ್ರೆಂಡ್ಸ್, ನಾಸಾ ಹತ್ತಿರದಲ್ಲೇ ಒಂದು ಸ್ಪೇಸ್ ಮಿಷನ್ ಅನ್ನು ಕೈಗೊಳ್ಳಲಿದೆ. ಅದೇ ಆರ್ಟಮಿಸ್-1. ಇದೇ ತಿಂಗಳ 29ರಂದು ಆರ್ಟಮಿಸ್-1 ಬಾಹ್ಯಾಕಾಶಕ್ಕೆ ಹಾರಲಿದೆ. ಇದೇ ವರ್ಷದ ಜುಲೈ 20ರಂದು, ಅಂದರೆ ನಾಸಾ ತನ್ನ ಅಪೋಲೋ 11 ಆಸ್ಟ್ರೋನಾಟ್ಸ್ ಚಂದ್ರನ ಮೇಲೆ ಲ್ಯಾಂಡಿಂಗ್ನ 53ನೇ ವಾರ್ಷಿಕೋತ್ಸವದಂದು ಈ ಆರ್ಟಮಿಸ್-1 ಎಂಬ ಸ್ಪೇಸ್ ಮಿಷನ್ ಅನ್ನು ಅನೌನ್ಸ್ ಮಾಡಲಾಯಿತು. ಇಷ್ಟಕ್ಕೂ ಆರ್ಟಮಿಸ್-1 ಎಂದರೇನು, ಇದರ ಕಾರ್ಯ ಏನು, ಇದು ಹೇಗೆ ಕಾರ್ಯ ಮಾಡುತ್ತದೆ ಎಂಬುದನ್ನು ನಮ್ಮ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಇನ್ನೇಕಲೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಆರ್ಟಮಿಸ್-1 ಎಂದರೆ ಏನು? ಆರ್ಟಮಿಸ್-1 ಎಂಬುದು ಒಂದು ಟೆಸ್ಟ್ ಫ್ಲೈಟ್ ಮಿಷನ್ ಆಗಿದೆ. ಇದು ಸಿಬ್ಬಂದಿಯುಳ್ಳ ಆರ್ಟಮಿಸ್-3 ಮಿಷನ್ಗೆ ನಿರ್ಣಾಯಕ ಪೂರ್ವಗಾಮಿ ಪರೀಕ್ಷಾ ಹಾರಾಟವಾಗಿದೆ. ಆರ್ಟಮಿಸ್-3 ಅನ್ನುವುದು 2024 ಅಥವಾ 25ರಲ್ಲಿ ಚಂದ್ರನ ಮೇಲೆ ಮೊದಲ ಮಹಿಳೆಯನ್ನು ಮತ್ತು ಬಣ್ಣದ ವ್ಯಕ್ತಿಯನ್ನು ಇಳಿಸುತ್ತದೆ. ಆರ್ಟಮಿಸ್-1 ನಾಸಾದ ಒಂದು ಸಿಬ್ಬಂದಿ ಇಲ್ಲದ ವಿಮಾನ ಪರೀಕ್ಷಾ ಕಾರ್ಯಾಚರಣೆಯಾಗಿದ್ದು, ಅದೇ ಸಮಯದಲ್ಲಿ ನಾಸಾ ಓರಿಯನ್ ಹಾಗೂ ESM ಯುರೋಪಿಯನ್ ಸರ್ವಿಸ್ ಮಾಡೆಲ್ ಮತ್ತು ನಾಸಾದ ಇನ್ನೂ ಸಹ ಟೆಸ್ಟ್ ಮಾಡದ SLS ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಚಂದ್ರನ ಆಚೆಗೆ ಹಾರುತ್ತದೆ. SLS ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ರಾಕೆಟ್ ಆಗಿದೆ. ಇಷ್ಟೇ ಅಲ್ಲದೆ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಒಳಗೆ 3 ಮನುಷ್ಯಾಕೃತಿಗಳು, ಲೆಗೋಸ್ ಮತ್ತು ಟಾಯ್ಸ್ ಸಹ ಬಾಹ್ಯಾಕಾಶಕ್ಕೆ ಹಾರಲಿದೆ. ಆ ಟಾಯ್ಸ್ ಯಾವುವೆಂದರೆ ಶೋನ್ ದ ಶೀಪ್, ಇನ್ನೊಂದು ಸ್ಪೂಪಿ. ಇವು 0 ಗ್ರಾವಿಟಿ ಇಂಡಿಕೇಟರ್ ಟಾಯ್ಸ್ ಆಗಿರುತ್ತದೆ. ಇವಾಗ ಇದರ ಕಾರ್ಯ ಏನು ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆರ್ಟಮಿಸ್-1 ಲೂನಾರ್ ಮಿಷನ್ ನಡೆಯುವ ಸಮಯದಲ್ಲಿ ಸ್ಪೇಸ್ ಕ್ರಾಫ್ಟ್ನ ಡಾಟಾವನ್ನು ಸಂಗ್ರಹಿಸಲು ಒಳಗೆ 3 ಮನುಷ್ಯಾಕೃತಿಗಳು ಇರುತ್ತವೆ. 1 ಮೂನಿಕಿನ್ ಕ್ಯಾಂಪೋಸ್, 2 ಜೋಹಾರ್ ಮತ್ತು 3 ಹೆಲ್ಗಾ. ಇವುಗಳಲ್ಲಿ ಮೂನಿಕಿನ್ ಕ್ಯಾಂಪೋಸ್ ಕಮಾಂಡರ್ ಸ್ಥಾನದಲ್ಲಿ ಇರುತ್ತದೆ. ಇದು ಲಾಂಚ್ ಆ್ಯಂಡ್ ರೀಎಂಟ್ರಿ ಸಮಯದಲ್ಲಿ ಆಸ್ಟ್ರೋನಾಟ್ಸ್ಗಾಗಿ ತಯಾರಿಸಿದ ಹೊಸ ಓರಿಯನ್ ಸರ್ವೈವಲ್ ಸಿಸ್ಟಮ್ ಸೂಟನ್ನು ಧರಿಸಿರುತ್ತದೆ. ಇದು 2 ರೇಡಿಯೇಷನ್ ಸೆನ್ಸಾರ್ಗಳನ್ನು ಹೊಂದಿರುತ್ತದೆ. ಇವು ಮಿಷನ್ ನಡೆಯುವ ಸಮಯದಲ್ಲಿ ಆಕ್ಸಲರೇಷನ್ ಆ್ಯಂಡ್ ವೈಬ್ರೇಷನ್ಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಉಳಿದ 2 ಮನುಷ್ಯಾಕೃತಿಗಳಲ್ಲಿ ಅಂದರೆ ಜೋಹಾರ್ ಮತ್ತು ಹೆಲ್ಗಾಗಳಲ್ಲಿ 5600 ಸೆನ್ಸಾರ್ಗಳನ್ನು ಮತ್ತು 34 ರೇಡಿಯೇಷನ್ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿರುತ್ತದೆ. ಇವು ರೇಡಿಯೇಷನ್ ಎಕ್ಸ್ಪೋಜರ್ ಲೆವೆಲನ್ನು ರೆಕಾರ್ಡ್ ಮಾಡುತ್ತವೆ. ಹೆಲ್ಗಾ ಮತ್ತು ಜೋಹಾರ್ಗಳಲ್ಲಿ ಜೋಹಾರ್ ಮಾತ್ರ ಆಸ್ಟ್ರೋರೆಡ್ ರೇಡಿಯೇಷನ್ ಪ್ರೊಟೆಕ್ಷನ್ ವೆಸ್ಟನ್ನು ಧರಿಸಿರುತ್ತದೆ. ಈಗ ಲಾಂಚಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಟಮಿಸ್-1 ಮಿಷನ್ಗೆ ಮುಖ್ಯವಾಗಿ 3 ದಿನಾಂಕಗಳನ್ನು ಆಯ್ಕೆ ಮಾಡಲಾಗಿದೆ ಎಂಬುದನ್ನು ಜೇಮ್ಸ್ ಫ್ರೀ ರವರು ಹೇಳಿದ್ದಾರೆ. ಜೇಮ್ಸ್ ಫ್ರೀ ವಾಷಿಂಗ್ಟನ್ನ ಎಕ್ಸ್ಪ್ಲೋರೇಷನ್ ಸಿಸ್ಟಮ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಡ್ಮಿನಿಸ್ಟ್ರೇಟರ್. ಆಗಸ್ಟ್ 29, ಸೆಪ್ಟೆಂಬರ್ 2 ಮತ್ತು ಸೆಪ್ಟೆಂಬರ್ 5 ಆಯ್ಕೆ ಮಾಡಲಾದ 3 ದಿನಾಂಕಗಳು. ಇವುಗಳಲ್ಲಿ ಆಗಸ್ಟ್ 29 ಲಾಂಚ್ ಡೇಟ್ ಆಗಿದ್ದು, ಸೆಪ್ಟೆಂಬರ್ 2 ಮತ್ತು ಸೆಪ್ಟೆಂಬರ್ 5 ಬ್ಯಾಕಪ್ ಡೇಟ್ಸ್ ಆಗಿವೆ. ಬ್ಯಾಕಪ್ ಡೇಟ್ಸ್ ಇರಲು ಕಾರಣ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾದಲ್ಲಿ ಬ್ಯಾಕಪ್ ಡೇಟ್ಗಳಲ್ಲಿ ಲಾಂಚ್ ಮಾಡಲಾಗುತ್ತದೆ. ಫ್ಲೋರಿಡಾದಲ್ಲಿ ಇರುವ ನಾಸಾಸ್ ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿ ನೆಕ್ಸ್ಟ್ ವೀಕ್ 29ರಂದು ಆರ್ಟಮಿಸ್-1 8:33 AM ಲಾಂಚ್ ಮಾಡಲಾಗುತ್ತದೆ. 8:33 AM ಲಾಂಚ್ ವಿಂಡೋಸ್ ಓಪನ್ ಆಗಿ ಲಾಂಚ್ನ ನಂತರ 42 ಡೇಸ್ ಬಾಹ್ಯಾಕಾಶದಲ್ಲಿ ಇದ್ದು 10th ಅಕ್ಟೋಬರ್ಗೆ ಸ್ಪ್ಲಾಶ್ ಡೌನ್ ಆಗುತ್ತದೆ. ಲಾಂಚ್ ಡೇಟ್ಸನ್ನು ತುಂಬ ನಿಖರವಾಗಿ ಮತ್ತು ಎಚ್ಚರಿಕೆಯಿಂದ ಲೆಕ್ಕ ಹಾಕಲಾಗಿದೆ. ಆರ್ಟಮಿಸ್-1 ಮಿಷನ್ನ ಮ್ಯಾನೇಜರ್ ಮೈಕ್ ಸರಫಿನ್ ಹೇಳುವ ಪ್ರಕಾರ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 1ರವರೆಗೆ ಕಟ್ಔಟ್ ಹೊಂದಿದ್ದಾರೆ. ಏಕೆಂದರೆ ಆ 3 ದಿನಗಳಲ್ಲಿ ಸೂರ್ಯ ಮತ್ತು ಭೂಮಿಯ ಜೋಡಣೆಯಿಂದಾಗಿ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಇರುವ ಕಾರಣದಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಹಾಗೂ ಭೂಮಿಯಿಂದ ಓರಿಯನ್ ತನ್ನ ಪಥದಲ್ಲಿ ಹೊರಹೋಗುವಾಗ ಆ ಸಮಯದಲ್ಲಿ ಓರಿಯನ್ ಶಕ್ತಿಯನ್ನು ಉತ್ಪಾದಿಸಲು ಆಗುವುದಿಲ್ಲ. ಏಕೆಂದರೆ ಸ್ಪೇಸ್ ಕ್ರಾಫ್ಟ್ ಭೂಮಿಯ ನೆರಳಲ್ಲಿ ಇರುತ್ತದೆ. ಓರಿಯನ್ ಹಾರಲು ಸೌರಶಕ್ತಿ ಅವಶ್ಯಕ. ಆರ್ಟಮಿಸ್-1 ಮಿಷನ್ನಲ್ಲಿ SLS ಲಾಂಚ್ ಆದ ನಂತರ ಭೂಮಿಯ ಸುತ್ತಿ ನಂತರ ಓರಿಯನ್ ಮತ್ತು ESM ಅನ್ನು ಚಂದ್ರನ ಎಲಿಪ್ಟಿಕಲ್ ಆರ್ಬಿಟ್ಗೆ ಕಳಿಸುತ್ತದೆ. 3 ವಾರಗಳ ನಂತರ ಓರಿಯನ್
ಸ್ಯಾಂಡಿಯಾಗೋ ಹತ್ತಿರದ ಪೆಸಿಫಿಕ್ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಗುತ್ತದೆ. ಓರಿಯನ್ ಚಂದ್ರನಿಂದ ಹಿಂತಿರುಗುವಾಗ ಅದು ಗಂಟೆಗೆ ಸುಮಾರು 24,500 ಮೈಲುಗಳಷ್ಟು ವೇಗದಲ್ಲಿ ಹಿಂತಿರುಗುತ್ತದೆ. ಹಾಗೆಯೇ ಲೋವರ್ ಅರ್ತ್ ಆರ್ಬಿಟ್ನಿಂದ ಹಿಂತಿರುಗುವಾಗ ಸ್ಪೇಸ್ ಕ್ರಾಫ್ಟ್ 24,500 ಮೈಲುಗಳ ವೇಗಕ್ಕಿಂತ ಹೆಚ್ಚು ವೇಗವನ್ನು ಪಡೆಯುತ್ತದೆ. ಸರಫಿನ್ ರವರು ಹೇಳುವ ಪ್ರಕಾರ ಇದು ಕೇವಲ ಆರ್ಟೆಮಿಸ್-1 ಮಿಷನ್ ಅಲ್ಲ, ಚಂದ್ರನಿಗೆ ಮತ್ತೆ ಹಿಂದಿರುಗಲು ಮತ್ತು ಮಂಗಳಕ್ಕೆ ಹೋಗಲು ತಯಾರು ಮಾಡುವ ಒಂದು ದೊಡ್ಡ ಕಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಇದು ನಮ್ಮ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.